ಬೋಧಿಧರ್ಮ ಝೆನ್ ಅಥವಾ ಧ್ಯಾನ ಸಂಪ್ರದಾಯವನ್ನು ಭಾರತದಿಂದ ಚೀನಕ್ಕೆ ಒಯ್ದ ಬೌದ್ಧ ಸನ್ಯಾಸಿ. ಯಾರಿಗೂ ಹೆದರದೆ, ಏನನ್ನೂ ಬಯಸದೆ ವಿಶಿಷ್ಟ ರೀತಿಯಲ್ಲಿ ಬದುಕಿದ ಈತ ಹಲವರಿಗೆ ಒಗಟಾದ, ಕೆಲವರಿಗೆ ಗುರುವಾದ. ಗುರುವಿನ ಅನುಭವ ಶಿಷ್ಯನ ಅನುಭವವಾಗಬೇಕೆಂದು ಒತ್ತಿ ಹೇಳಿದ. ತುಂಬ ಕುತೂಹಲಕರ ವ್ಯಕ್ತಿತ್ವ, ತೂಕವಾದ ಉಪದೇಶ ಇವನದು. ಈಗ್ಗೆ 1458 ವರ್ಷಗಳ ಹಿಂದೆ ಚೀಣಿ ಚಕ್ರವರ್ತಿಯ ಮುಂದೆ ಭಾರತೀಯ ಸನ್ಯಾಸಿ. ಆ ಕಾಲದ ಚೀಣಿ ಚಕ್ರವರ್ತಿ ಎಂದರೆ ಭೂಮಿಯ ಮೇಲಿನ ದೇವತೆಯೇ. ಜನರಿಗೆ ಅವನನ್ನು ಕಂಡರೆ ಅಷ್ಟು ಭಯ, ಅಷ್ಟು ಭಕ್ತಿ ಮತ್ತು ಅಷ್ಟು ಬಲಶಾಲಿ ಅವನು, ಅಷ್ಟು ಶ್ರೀಮಂತ. ಚಕ್ರವರ್ತಿ ತಬ್ಬಿಬ್ಬು. ಅಂಥವನು ಈ ದೇಶದ ಸನ್ಯಾಸಿಯನ್ನು ಕೇಳಿದ. ನಾನು 100 ಗುಡಿಗಳನ್ನೂ ಮಠಗಳನ್ನೂ ಕಟ್ಟಿಸಿದ್ದೇನೆ, ಬುದ್ಧನ ಶಾಸನವನ್ನೂ ಹರಡಿದ್ದೇನೆ, ಸಾವಿರಾರು ಭಿಕ್ಷುಗಳಿಗೂ ಭಿಕ್ಷುಣಿಯರಿಗೂ ಆಶ್ರಯವಾಗಿದ್ದೇನೆ ಎಂದ ಮೇಲೆ ನಾನು ಕೂಡಿ ಹಾಕಿದಬಹುದಾದ ಪುಣ್ಯ ಎಷ್ಟು? ಅದಕ್ಕೆ ಸನ್ಯಾಸಿ ನಸುನಗುತ್ತಾ, ಚಕ್ರವರ್ತಿಯೇ, ಇದರಿಂದ ಪುಣ್ಯ ಒಂದಿಷ್ಟೂ ಇಲ್ಲ ಎಂದುತ್ತರ ಕೊಟ್ಟ. ಚಕ್ರವರ್ತಿಗೆ ಕಕ್ಕಾಬಿಕ್ಕಿಯಾಯಿತು. ಸ್ವಲ್ಪ ಸಿಟ್ಟೂ ಬಂದಿತು. ಮತ್ತೆ ಕೇಳಿದ, ಬೌದ್ಧ ಧರ್ಮದ ಮೊದಲ ತತ್ವವೇನು? ಸನ್ಯಾಸಿ ಹೇಳಿದ, ಕೊನೆ ಮೊದಲಿಲ್ಲದ 0. ಹಾಗಾದರೆ ನನ್ನೆದುರು ನಿಂತು ಮಾತನಾಡುತ್ತಿರುವವನು ಯಾರು? ನನಗಂತೂ ತಿಳಿಯದು. ಈ ಸಂವಾದಕ್ಕೆ ತೊಡಗಿದ ಚಕ್ರವರ್ತಿ ವು ತಿ ಎಂಬುವನು ಕ್ರಿಸ್ತಶಕ 502 549 ಲಿ ಯು ಸುಂಗ್ ರಾಜವಂಶಕ್ಕೆ ಸೇರಿದವನು. ಅವನೆದುರು ನಿಂತಿದ್ದ ಸನ್ಯಾಸಿ ಬೋಧಿಧರ್ಮ, ದಕ್ಷಿಣ ಭಾರತದವನು. ಝೆನ್ ಪಂಥ. ಈ ಚೀಣಿ ಭಾರತ ಸಂಪರ್ಕ ಇಂದು ವಿಶ್ವವಿಖ್ಯಾತವಾಗಿರುವ ಝೆನ್ ಎಂಬ ಧ್ಯಾನ ಪಂಥಕ್ಕೆ ನಾಂದಿಯಾಯಿತು. 20ನೇ ಶತಮಾನದಲ್ಲಿ ಈ ಪಂಥ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಪ್ರಚಲಿತವಾಗಿದೆ. ನವನಾಗರಿಕ ಜನರೆನಿಸಿಕೊಂಡವರು ಇದನ್ನು ತುಂಬ ವಿಶ್ವಾಸದಿಂದ ಕಾಣುತ್ತಿದ್ದಾರೆ. ಝೆನ್ ಎಂಬುದು ಜಪಾನಿ ಮಾತು. ಚೀನದಿಂದ ಈ ಪಂಥ ಜಪಾನಿಗೆ ಹೋಗಿ ಅಲ್ಲಿ ಬೇಕಾದಂತೆ ಬೆಳೆಯಿತು. ಅಲ್ಲಿನ ಸಂಸ್ಕೃತಿಯನ್ನೇ ಮಾರ್ಪಡಿಸಿತು. ಚೀನೀ ಭಾಷೆಯಲ್ಲಿ ಇದು ಛನ್ನ ಅಥವಾ ಛನ್ ಎನ್ನಿಸಿಕೊಳ್ಳುತ್ತದೆ. ಈ ಮಾತು ಹೇಗೆ ಬಂತು ಗೊತ್ತೇ? ಸಂಸ್ಕೃತದ ಧ್ಯಾನ ಎಂಬುದು ಪ್ರಾಕೃತದಲ್ಲಿ ಝೂನಾ ಆಯಿತು. ಈ ಝೂನವೇ ಛನ್ನವಾಗಿ ಝೆನ್ ಆದುದು. ಎಂದರೆ ಈ ಮಾತಿಗೂ ಈ ಪಂಥಕ್ಕೂ ಭಾರತವೇ ಮೂಲ. ಈ ಧ್ಯಾನ ಸಂಪ್ರದಾಯವನ್ನು ಚೀನಕ್ಕೆ ಒಯ್ದವನು ಬೋಧಿಧರ್ಮ. ಇವನನ್ನು ಚೀನೀಯರು, ಜಪಾನೀಯರು ಇಂದಿಗೂ ತುಂಬ ಗೌರವದಿಂದ ಕಾಣುತ್ತಾರೆ. ಅವನ ವಿಚಾರವಾಗಿ ಈ 2 ದೇಶಗಳಲ್ಲಿಯೂ ಹಲವು ಕಥೆಗಳು ಬಳಕೆಯಲ್ಲಿವೆ. ಅವನ ಪರಂಪರೆಯಲ್ಲಿ ಬಂದವರು ಅಲ್ಲಿ ಇಂದಿಗೂ ಇದ್ದಾರೆ. ಬೌದ್ಧ ಧರ್ಮದ ಸಂಪ್ರದಾಯಕ್ಕೆ ಈ ದೇಶಗಳಲ್ಲಿ ಇವನು ಆದ್ಯ ಪ್ರವರ್ತಕನೆಂದು ನಂಬಿಕೆ. ಚೀನೀ ಜನ ಇವನನ್ನು ತಮ್ಮ ಭಾಷೆಯಲ್ಲಿ ತ ಮೋ ಎಂದು, ಜಪಾನೀಯರು ದರುಮ ಎಂದು ಕರೆಯುತ್ತಾರೆ. ಜಪಾನಿ ಭಾಷೆಯ ದರುಮ ನಮ್ಮ ಧರ್ಮದ ಅಪಭ್ರಂಶ ಅಷ್ಟೆ. ಅವನ ಪುತ್ಥಳಿಗಳು, ಚಿತ್ರಗಳು ಈ 2 ದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುತ್ತವೆ. ಆದರೆ ನಮ್ಮವರು ಮಾತ್ರ ಅವನನ್ನು ಮರೆತು ಬಿಟ್ಟಿದ್ದಾರೆ. ಚೀನಾ ಪ್ರವಾಸ. ಬೋಧಿಧರ್ಮ ದಕ್ಷಿಣ ಭಾರತಕ್ಕೆ ಸೇರಿದವನು. ಅವನ ತೌರೂರು ಕಾಂಚೀಪುರ. ಅವನ ತಂದೆ ಬ್ರಾಹ್ಮಣ, ತಾಯಿ ಪಲ್ಲವ ರಾಜವಂಶದ ಹೆಣ್ಣುಮಗಳು. ಚಿಕ್ಕಂದಿನಲ್ಲಿ ವೇದ ಉಪನಿಷತ್ತುಗಳನ್ನು ಚೆನ್ನಾಗಿ ಓದಿ ತಾರುಣ್ಯ ಮೂಡುವ ವೇಳೆಗೆ ಬೌದ್ಧ ಧರ್ಮಕ್ಕೆ ಒಲಿದು ಭಿಕ್ಷುವಾದ. ಬೋಧಿಧರ್ಮ ಎನ್ನುವುದು ಅವನು ಸನ್ಯಾಸಿಯಾದ ಮೇಲೆ ಪಡೆದುಕೊಂಡ ಹೆಸರು. ಅವನ ಮೊದಲಿನ ಹೆಸರೇನೋ ತಿಳಿಯದು. ಕೆಲವು ಬರಹಗಳಲ್ಲಿ ಅವನ ಹೆಸರನ್ನು ಧರ್ಮತ್ರಾತ, ಬೋಧಿತ್ರಾತ ಎಂದೂ ಕೊಡುವುದು ಕಾಣಿಸುತ್ತದೆ. ಅವನ ಗುರು ಪ್ರಜ್ಞಾತಾರ ಎಂಬುವನು. ಪೂರ್ವ ಭಾರತದಲ್ಲಿ ಎಲ್ಲಿಯೋ ಇದ್ದವನು.
ಇವನ ಬಳಿಯೇ ಬೋಧಿಧರ್ಮನು ಸನ್ಯಾಸ ದೀಕ್ಷೆಯನ್ನು ಪಡೆದು 40 ವರ್ಷಗಳ ಕಾಲ ಅವನ ಜೊತೆಯೇ ಇದ್ದು ಬೌದ್ಧ ಧರ್ಮದ ಶಾಸ್ತ್ರ ಗ್ರಂಥಗಳನ್ನು ಧ್ಯಾನ ಪದ್ಧತಿಯನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿದ. ಗುರು ತೀರಿಕೊಂಡ ಮೇಲೆ ಬೋಧಿಧರ್ಮನು ದೇಶದಲ್ಲಿ ಅಲೆದಾಡುತ್ತಾ ಪಲ್ಲವ ರೇವಿನಿಂದ ಚೀಣದ ಕಡೆಗೆ ಹೊರಟ ಹಡಗೊಂದನ್ನೇರಿ ಚೀನಾ ದೇಶವನ್ನು ಮುಟ್ಟಿದ. ಈ ಸಮುದ್ರ ಪ್ರಯಾಣ 3 ವರ್ಷಗಳಷ್ಟು ಕಾಲ ನಡೆಯಿತು. ಕಡೆಗೆ ಚೀನದ ಪೂರ್ವ ತೀರದ ಯುಎ ಎಂಬಲ್ಲಿ ಅವನು ಬಂದಿಳಿದ ವರ್ಷ ಕ್ರಿಸ್ತಶಕ 470. ಉತ್ತರ ಚೀನಕ್ಕೆ ಭಾರತ ದೇಶದಿಂದ ಬೌದ್ಧ ಧರ್ಮದ ಭಿಕ್ಷುವೊಬ್ಬ ಬಂದಿದ್ದಾನೆ ಎಂಬುದನ್ನು ಕೇಳಿ ಚೀನಾ ದೇಶದ ಚಕ್ರವರ್ತಿ ವೂತಿ ಅವನನ್ನು ಆದರದಿಂದ ಬರಮಾಡಿಕೊಂಡ. ಈ ಚಕ್ರವರ್ತಿಗೆ ಬೌದ್ಧ ಧರ್ಮದ ಮೇಲೆ ತುಂಬ ಒಲುಮೆ. ಆ ಧರ್ಮ ಜನರಲ್ಲಿ ಹರಡಲೇಬೇಕೆಂದು ತುಂಬ ಶ್ರಮಿಸುತ್ತಿದ್ದ. ಅವನಿಗೂ ಬೋಧಿಧರ್ಮನಿಗೂ ನಡೆದ ಸಂಭಾಷಣೆಯನ್ನು ಮೊದಲಲ್ಲೇ ಕೊಟ್ಟಿದೆಯಷ್ಟೆ. ಬೋಧಿಧರ್ಮನು ಉತ್ತರ ಕೊಟ್ಟ ರೀತಿ ಚಕ್ರವರ್ತಿಗೆ ಹಿಡಿಸಲಿಲ್ಲ. ಬೋಧಿಧರ್ಮನು ಅಲ್ಲಿರಲು ಆಸಕ್ತಿ ತೋರಿಸದೆ ಉತ್ತರ ಚೀನದ ಕಡೆಗೆ ಹೊರಟ. ಅಲ್ಲಿ ವೈ ರಾಜವಂಶ ಆಳುತ್ತಿದ್ದಿತು. ಈ ರಾಜ್ಯದ ರಾಜಧಾನಿಗೆ ಅವನು ಬಂದದ್ದು ಕ್ರಿಸ್ತಶಕ 475ರಲ್ಲಿ.